ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ನಾವೆಲ್ಲರೂ ಕೂಡ ಈ ಮನೆಯಲ್ಲಿ ಒಂದುಗೂಡಿದ್ದೇವೆ. ದೇವರು ಒಟ್ಟುಗೂಡಿಸಿದ್ದಾರೆ. ಇದು ದೇವರ ಕೃಪೆಯಾಗಿದೆ. ಈ ದಿನವನ್ನು ನಮಗೆ ಕೊಟ್ಟಂಥ ದೇವರಿಗೆ, ಅವರ ಜೊತೆಯಲ್ಲಿ ಇರುವಂತೆ ನಮ್ಮನ್ನು ಬರಮಾಡಿದಂಥ ಆ ದೇವಾದಿ ದೇವನನ್ನು ನಾವು ಸ್ಮರಿಸುತ್ತಾ ಒಂದು ಕ್ಷಣ ನಾವೆಲ್ಲರೂ ಕೂಡ, ಯಾಕೆಂದರೆ ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ದೇವರ ಜೊತೆ ಇರುವುದಕ್ಕಾಗಿ, ದೇವರ ಅನ್ಯೋನ್ಯತೆಯಲ್ಲಿರುವುದಕ್ಕಾಗಿ, ಇನ್ನೂ ಹೆಚ್ಚಾಗಿ ಅವರ ಕಾರ್ಯವನ್ನು, ಅವರ ಪರಲೋಕ ರಾಜ್ಯದ ಕಾರ್ಯವನ್ನು, ಅವರೇ ಕೊಟ್ಟಂಥ ಕಾರ್ಯವನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಲು, ಅವರೇ ನಮಗೆ ತಿಳಿಸಿಕೊಡಲು ನಮ್ಮನ್ನು ಕರೆತಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಕರೆತಂದ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮ ಹೃದಯಾಂತರಾಳದಿಂದ ವಂದನೆಯನ್ನು ಸಲ್ಲಿಸೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಆ ದೇವಾದಿ ದೇವನ ಸಾನ್ನಿಧ್ಯವನ್ನು ನಮ್ಮ ಅಂತರಂಗಗಳಲ್ಲಿ ನಾವು ಅನುಭವಿಸೋಣ. ಆತನು ಆಕರ್ಷಿಸದ ಹೊರತು, ಆತನು ನಮ್ಮನ್ನು ಕರೆಯದ ಹೊರತು ಇಲ್ಲಿಗೆ ನಾವು ಯಾರೂ ಕೂಡ ಬರಲಿಕ್ಕೆ ಶಕ್ತರಲ್ಲ. ಅವರು ಕರೆದ ಕರೆಗೆ ಹೋಗೊಟ್ಟು ಅವರ ಆಕರ್ಷಣೆಯಿಂದ ಈ ಮನೆಯಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಮ್ಮನ್ನು ಒಟ್ಟು ಸೇರಿಸಿದಂಥ ಆ ದೇವಾದಿ ದೇವನನ್ನು ಒಂದು ಕ್ಷಣಕಾಲ, ದೇವ ನಮ್ಮನ್ನು ಕರೆದದಕ್ಕಾಗಿ ಸ್ತೋತ್ರ. ಅಯೋಗ್ಯರಾದ ನಮ್ಮನ್ನು, ಯಾವುದಕ್ಕೂ ಬಾರದ ನಮ್ಮನ್ನು ಅಪ್ಪ ನಿಮ್ಮ ರಕ್ತದಿಂದ ತೊಳೆದು ಅತೀ ಶಕ್ತವಾಗಿ ನಿಮ್ಮ ಸತ್ಯದ ಅರಿವಿನಲ್ಲಿ ಇನ್ನೂ ಹೆಚ್ಚಾಗಿ ಆಳವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಯೇಸುವೆ, ಇದೋ ಸ್ವಾಮಿ, ಈ ಒಂದು ಕಲಬೆರಕೆ ತುಂಬಿದ ಪ್ರಪಂಚದಲ್ಲಿ ಅನೇಕ ರೀತಿಯ ವಂಚನೆಯ ಮಧ್ಯದಲ್ಲಿ ನಮ್ಮನ್ನು ನೀವು ಅಪ್ಪ ಯೇಸುವೆ ನಿಜವಾಗಲೂ ಒಂದು ಸತ್ಯದ ಅರಿವಿನಲ್ಲಿ ಗಟ್ಟಿ ಕಾಳುಗಳನ್ನಾಗಿ ನೀವು ಆಯ್ಕೆ ಮಾಡಿಕೊಂಡು ನಮ್ಮನ್ನು ನೀವೇ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುತ್ತಿರುವುದಕ್ಕಾಗಿ, ಇನ್ನು ಮುಂದೆ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಇವತ್ತು ಈ ಆರಂಭದಿಂದ ಕೊನೆಯವರೆಗೆ ನಾವೆಲ್ಲ ಏನೆಲ್ಲ ಮಾಡಲಿಕ್ಕಿದ್ದೇವೆಯೋ ನಿಮ್ಮ ಅನ್ಯೋನ್ಯತೆಯಲ್ಲಿ ಬೆಳೆಯಲು, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಲು, ನಿನ್ನ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ಅನುಭವಿಸುತ್ತಾ ನಿನ್ನಂತೆ ನಾವು ಬದುಕಲು ಏನೆಲ್ಲ ನೀವು ಹೇಳ್ಕೊಡ್ತೀರೋ ಅದೆಲ್ಲವನ್ನು ನಮ್ಮ ಹೃದಯಗಳಲ್ಲಿ ನಾವು ಸ್ವೀಕಾರ ಮಾಡಿಕೊಂಡು ನಿಮ್ಮಂತೆ ನಾವು ಮಾರ್ಪಾಡು ಹೊಂದಿ ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ನಾವು ಮಾಡುವ ಸೇವೆಯನ್ನು ಯಾವುದೇ ಗುಣಗಾಟವಿಲ್ಲದೆ ಪ್ರೀತಿಯಿಂದ ಮಾಡಲು ಬೇಕಾದ ಕೃಪೆಯಿಂದ ನೀವು ನಮ್ಮನ್ನು ಈ ದಿನ ತುಂಬಿಸಿರಿ ಎಂದು, ಯೇಸುವೆ ಆ ಕಾರ್ಯವನ್ನು ನೀವು ಮಾಡುತ್ತೀರಿ ಎಂದು ಉಪಕಾರ ಸ್ಮರಣೆಯೊಂದಿಗೆ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ನಾವು ನಿಮ್ಮನ್ನು ಹೊಗಳುತ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಗ್ಲೋರಿ, 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 ಗ್ಲೋರಿ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ. ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ
ವಂದನೆ 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 ಅಪ್ಪ, ಆರಾಧನೆ ಅಪ್ಪ, ಮಹಿಮೆ ಅಪ್ಪ. ಹಾಲೆಲೂಯ 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 ಹಾಲೆಲೂಯ. ಗ್ಲೋರಿ 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 ಹಾಲೆಲೂಯ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ, ನಿನ್ನ ಇರುವಿಕೆಗಾಗಿ ಸ್ತೋತ್ರ ಅಪ್ಪ, ನಮ್ಮ ಮಧ್ಯದಲ್ಲಿ ನೀವಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಮಂಗಳೂರಿನ ಸೈನಿಕರಿಗೆ ಸ್ವಾಗತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಯೇಸುವೆ ಸ್ತೋತ್ರ. ಡಾಲ್ಫಿಯನ್ನು ಬಚ್ಚಿಟ್ಕೊಳ್ತಾ ಇದ್ದಾರೆ ಸೈನಿಕರು ಅಂದಾಗ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಸುಮಾರು ವರ್ಷಗಳ ಹಿಂದೆ ಮೈತ್ರಿಯದಲ್ಲಿ ಬೆಂಗಳೂರು ಬನ್ನೇರುಘಟ್ಟ ರೋಡಲ್ಲಿ ಒಂದು ಇದೇ ರೀತಿ ಗ್ಯಾದರಿಂಗ್ ಇತ್ತು. ಯಾರಿಗೆ ಅಂದರೆ ಯಾರೆಲ್ಲ ಪ್ರಾರ್ಥನೆಯಲ್ಲಿದ್ದಾರೋ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇವತ್ತು ಇದು ಪ್ಲಾನ್ ನಂಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೂ ದೇವ್ರಿಗೆ ಸ್ತೋತ್ರ. ಹಾಲೆಲೂಯ. ಸೊ ದೇವರು ನಮ್ಮ ಎಲ್ಲರನ್ನ ಒಟ್ಟುಗೂಡಿಸಿದ್ದಾರೆ ಒಂದು ಉದ್ದೇಶಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದ್ದಾರೆ. ಒಟ್ಟುಗೂಡಿಸಿದ ದೇವರಿಗೆ ನಾವು ಒಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಸೊ ಅಲ್ಲಿ ಆವತ್ತು ಆ ದಿನ ಅದನ್ನು ಒಂದು ತುಣುಕಾಗಿ ನಾನು ಹೇಳ್ತೇನೆ. ನಿಜವಾದ ಒಂದು ಆರಾಧನೆ, ನಿಜವಾಗ್ಲೂ ಒಂದು ಸ್ತುತಿ ಸ್ತೋತ್ರ ಹೇಗಾಗಬೇಕು ಅಂತ ಆವತ್ತು ದೇವರು ನಮಗೆ ಎಲ್ರಿಗೂ ಕೂಡ ನಮ್ಮ ಒಂದು ಕುಟುಂಬಕ್ಕೆ ಯಾವ ರೀತಿಯಲ್ಲಿ ಹೇಳ್ಕೊಟ್ರು ಅಂದರೆ, ಒಂದು ಜಾಮೂನ್ ಆಲ್ರೆಡಿ ಹೇಳಿದ್ದೀನಿ, ಆದರೂ ಅದನ್ನು ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಜಾಮೂನು ಒಳ್ಳೆ ರೀತಿಯಲ್ಲಿ ಆ ಸಕ್ಕರೆಯ ಪಾಕದಲ್ಲಿ ಚೆನ್ನಾಗಿ ಅದು ನೆಂದಾಗ ಅಥವಾ ಅದು ಚೆನ್ನಾಗಿ ಆ ರಸವನ್ನು ಹೀರಿಕೊಂಡಾಗ ಅದು ಮೆದುವಾದಾಗ ಅದನ್ನು ತಿನ್ನುವಾಗ ಆ ಟೇಸ್ಟನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಆಗುತ್ತೆ. ಆದರೆ ಆ ಉಂಡೆಯನ್ನು ನೀರಲ್ಲಿ ಹಾಕಿ ಅದನ್ನು ಫಸ್ಟ್ ಬೇಯಿಸ್ತಾರಲ್ವ, ಆ ಬೇಯಿಸಿದಂಥ ಆ ಒಂದು ಉಂಡೆಯನ್ನು ಹಾಗೆ ಕಚ್ಕೊಂಡು ತಿನ್ನಲಿಕ್ಕೆ ಯಾರಿಗೂ ಆಗಲ್ಲ, ಯಾರೂ ತಿನ್ನೋದಿಲ್ಲ, ಎತ್ತು ಬಿಸಾಡ್ತಾರೆ. ಸೊ ಅದೇ ಪ್ರಕಾರ ನಿಜವಾಗ್ಲೂ ಒಂದು ಆರಾಧನೆಯಲ್ಲಿ ನಾವು ಕ್ರಿಸ್ತನಲ್ಲಿ ಅಥವಾ ಪವಿತ್ರಾತ್ಮರಲ್ಲಿ ಮುಳುಗಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಾಂದರೆ ಅದು ಆರಾಧನೆ ಆಗಲ್ಲ. ಸೊ ಅನೇಕ ಬಾರಿ ನಾವೇನು ಮಾಡ್ತೀವಿ ಅಂದರೆ ಶಾರೀರಿಕವಾಗಿ ನಾವು ಮಾಡ್ತೀವಿ, ಆದರೆ ಶರೀರದಿಂದ ಮಾಡಿ ನಾವು ಕನೆಕ್ಟ್ ಆಗಬೇಕಾಗಿದ್ದು ಎಲ್ಲಿ ಅಂದರೆ ಆತ್ಮಿಕವಾಗಿ ಅವರಲ್ಲಿ ಒಂದಾಗಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಸೊ ಗರ್ಭಗುಡಿಗೆ ನಾವು ಪ್ರವೇಶ ಮಾಡಲಿಲ್ಲ ಅಂದರೆ ದೇವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕಾಗಲ್ಲ, ದೇವ್ರನ್ನ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಾಗಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಂಗಳದಲ್ಲಿ ಇದ್ಕೊಂಡು ಸ್ತೋತ್ರ ಹೇಳಿ ಹಂಗೆ ವಾಪಸ್ ಹೋಗ್ತಾ ಇದ್ದೀವಿ. ಆ ಗರ್ಭಗುಡಿಗೆ ಪ್ರವೇಶ ಆಗ್ತಾ ಇಲ್ಲ, ಅವರೊಂದಿಗೆ ಐಕ್ಯವಾಗ್ತಾ ಇಲ್ಲ. ಸೊ ಆದ್ದರಿಂದ ನಾವು ನಿಜವಾಗ್ಲೂ ಅನೇಕರನ್ನು ನಡೆಸುವವರು, ಅನೇಕರಿಗೆ ನಾವು ಯೇಸುವನ್ನು ತಿಳಿಸುವವರು ನಿಜವಾಗ್ಲೂ ಈ ಒಂದು ಯಾವ ರೀತಿ ಆ ಒಂದು ಜಾಮೂನು ಆ ಪಾಕದಲ್ಲಿ ಪೂರ್ಣವಾಗಿ ಮಿಂದು ಆ ಸಕ್ಕರೆಯನ್ನು ಎಲ್ಲ ನೀರನ್ನು ಹೀರಿಕೊಂಡು ಅದು ರುಚಿ ಕೊಡ್ತದೋ, ಅದೇ ರೀತಿ ನಾವು ಕೂಡ ನಿಜವಾಗ್ಲೂ ಯೇಸುವನ್ನು ಹೀರಿಕೊಂಡು ಅವರ ಪ್ರೀತಿಯನ್ನು ಹೀರಿಕೊಂಡು ನಿಜವಾಗ್ಲೂ ಆಮೇಲೆ ನೀವು ಯಾವುದೋ ಒಂದು ವಾಕ್ಯವನ್ನು ಹೇಳಿ ಅವರಿಗೆ ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿ, ಖಂಡಿತವಾಗಲೂ ಆ ಒಳಗಡೆ ಇರತಕ್ಕಂಥ ಆ ಸಕ್ಕರೆಯ ಪಾಕ ಹೀರ್ಕೊಂಡಿರ್ತೀವಲ್ಲ ಪ್ರೀತಿ, ಖಂಡಿತವಾಗಲೂ ಆ ಪ್ರೀತಿಯಿಂದ ಹೊರಗಡೆ ಬರುವಾಗ ಒಂದೊಂದು ಮಾತುಗಳು ಅನೇಕರಲ್ಲಿ ಅದು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಇಲ್ಲಾಂದರೆ ಖಂಡಿತವಾಗಲೂ ಸುಮ್ಮನೆ ಒಂದು ಹಾಡಾಗ್ಬೋದು, ಅದರಿಂದ ಸೊ ಕೆಲವೊಂದು ಸಾರಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಬಂದವರಿಗೆ ಏನೂ ಸಿಗೋದಿಲ್ಲ. ಹಾಗಾಗಿ ನಾವು ನಿಜವಾಗ್ಲೂ ಆತ್ಮಭರಿತರಾಗಿ ನಿಜವಾಗ್ಲೂ ಆರಾಧನೆ ಮಾಡುವಾಗ, ಯಾಕಂದರೆ ಅದಕ್ಕೆ ಬೇಕಾದಂಥ ಎಲ್ಲ ತರಗತಿಗಳನ್ನು ದೇವರು ಇತ್ತೀಚೆಗೆ ಕೊಡ್ತಾನೆ ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇತ್ತೀಚಿನ ದಿನಗಳಲ್ಲಿ ಒಂದು 3 ವಾರ ಆಯಿತಾ ಎಫೆಸಿಯನ್ಸ್ ಸ್ಟಾರ್ಟ್ ಮಾಡಿ. ಸೊ ಅಲ್ಲಿಂದ ಇನ್ನೂ ಹೆಚ್ಚಾಗಿ ನಮಗೆ ಅದನ್ನು ಅನುಭವಿಸ್ಲಿಕ್ಕೆ ಆಗಬೇಕು. ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಿಮ್ಮ ಅನುಭವ ನಿಮಗೆ, ನನ್ನ ಅನುಭವ ನನಗೆ. ಹಾಗಾಗಿ ಸೊ ನಮ್ಮ ಒಬ್ಬೊಬ್ಬರಿಗೂ ಕೂಡ ಅದಾಗಬೇಕು. ಯಾಕಂದರೆ ನಾನು ಕ್ರಿಸ್ತ ಯೇಸುವಿನಲ್ಲಿ ಇದ್ದೀನಿ ಅಂದ್ಕೊಂಡು ಕ್ರಿಸ್ತ ಯೇಸುವಿನಲ್ಲಿ ಇರುವಾಗ ಅವರಲ್ಲಿದ್ದುಕೊಂಡು ಮಾಡುವಾಗ ಅದರ ರಿಸಲ್ಟ್ ಇರುತ್ತೋ ಇಲ್ವೋ? ರಿಸಲ್ಟ್ ಇಲ್ಲ ಅಂದರೆ ಏನರ್ಥ?
ನಾನಿಲ್ಲ ಅಂತ. ಪ್ರೈಸ್ ದ ಲಾರ್ಡ್. ಸೊ ನಾನು ಅವರಲ್ಲಿದ್ದು ಮಾಡುವಾಗ ಗ್ಯಾರಂಟಿ ರಿಸಲ್ಟ್ ಇರುತ್ತೆ. ನಾನು ಮಾಡ್ತಾ ಇದ್ದೀನಿ, ರಿಸಲ್ಟ್ ಇಲ್ಲ ಅಂದರೆ ನಾನಿಲ್ಲ ಅಂತಲೇ ತಗೋಬೇಕು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಈ ಸಮಯದಲ್ಲಿ ಅವರನ್ನು ನಾವು ಅರಿತಿದ್ದೇವೆ, ಅನೇಕರು ನಾವು ಅನುಭವಿಸಿದ್ದೇವೆ. ಅವರು ಇಲ್ಲಿದ್ದಾರೆ. ನಾವೆಲ್ಲರೂ ಎದ್ದು ನಿಲ್ಲೋಣ. ಒಂದು ನಿಮಿಷ ಎದ್ದು ನಿಂತು ನಾವೆಲ್ಲರೂ ಕೂಡ ಆ ಪಿತಾ ಸುತ ಪವಿತ್ರಾತ್ಮರು ಇಲ್ಲಿದ್ದಾರೆ ಅಂಥೇಳಿ ನಮಗೆ ಗ್ಯಾರಂಟಿ ಇದೆ, ಕನ್ಫರ್ಮ್ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಿಯ ಸಹೋದರ ಸಹೋದರಿಯರೇ, ಪರಲೋಕದಲ್ಲಿರುವ ತಂದೆ ದೇವರ ಚಿತ್ತವನ್ನು ಯೇಸು ನೆರವೇರಿಸಿದರು. ಅದೇ ಪ್ರಕಾರ ಈಗ ಯೇಸು ಮಗ ತಂದೆ ದೇವರಿಗೆ ಯೇಸುವಿನ ಅಪಾರವಾದ ಕೃಪೆಯಿಂದ ನಾನು ನೀವು ಕೂಡ ಮಕ್ಕಳಾಗೋಗಿದ್ದೀವಿ ಈಗ ತಂದೆಗೆ. ಪ್ರೈಸ್ ದ ಲಾರ್ಡ್. ಹೌದಾ ಹೌದಾ ಮೊನ್ನೆ ಪ್ರಶ್ನೆ ಉತ್ತರ ಕೇಳುವಾಗ ಭಾಳ ಖುಷಿಯಾಗಿ ದಿವ್ಯ ಹೇಳ್ತಾಯಿದ್ರು, ನಮಗೊಂದು ಒಳ್ಳೆ ಡ್ಯಾಡಿ ಸಿಕ್ಕಿದ್ದಾರೆ. ಸೊ ನಿಜ. ಸೊ ಆ ಡ್ಯಾಡಿ ಯೇಸುಗೆ ಮಾತ್ರ ಡ್ಯಾಡಿ ಅಲ್ಲ, ನನಗೂ ಕೂಡ ನಿಮಗೂ ಕೂಡ ಅಪ್ಪನಾಗಿ ದೊರೆತಿರೋದು ಅನ್ನೋದಕ್ಕಿಂತ ಅವರು ನಮ್ಮನ್ನು ಮಕ್ಕಳಾಗಿ ಆಯ್ಕೆ ಮಾಡಿಕೊಂಡಿರೋದು ದೊಡ್ಡ ಒಂದು ಕೃಪೆ ಆಗಿದೆ. ಇದಕ್ಕಿಂತ ಬ್ಲೆಸ್ಸಿಂಗ್ ಬೇರೆ ಯಾವುದೂ ಇಲ್ಲ. ನಿಜವಾಗ್ಲೂ ಅವರ ಅಪ್ಪ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂಥೇಳಿ ಯಾರಿಗೆಲ್ಲ ಹೃದಯದಲ್ಲಿ ಒಂದು ಕನ್ವಿಕ್ಷನ್ ಆಗಿರುತ್ತೋ, ಸತ್ಯವಾಗಲೂ ಈ ಲೋಕದಲ್ಲಿ ಬೇರೆ ಏನು ಕೇಳೋಕ್ಕೆ ಅವ್ರಿಗೆ ಮನಸ್ಸಿರೋದಿಲ್ಲ. ಅವ್ರು ಕೇಳ್ತಿದ್ದಾರೆ ಅಂದರೆ ಬಾಯಿಂದ ಡ್ಯಾಡಿ ಆಗ್ತಾಯಿದೆ ಅಷ್ಟೇ, ಹೃದಯದಲ್ಲಿ ಡ್ಯಾಡಿ ಇನ್ನೂ ಆಗಿಲ್ಲ ಅಂತಲೇ ತಗೋಬೋದು ನಾವು. ಆ ಪರಲೋಕದ ತಂದೆ ನಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಇದ್ದಾರಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಆ ಪರಲೋಕ ತಂದೆ ಇಷ್ಟಪಡೋದೇನು ಗೊತ್ತಾ? ಅವ್ರ ಚಿತ್ತ ನನ್ನಲ್ಲಿ ಈ ಭೂಮಿಯಲ್ಲೇ ನೆರವೇರಬೇಕು. ಪ್ರೈಸ್ ದ ಲಾರ್ಡ್. ಎಲ್ಲಿ ನೆರವೇರಬೇಕು? ಭೂಮಿಯಲ್ಲಿ ನನ್ನಲ್ಲಿ ನೆರವೇರಬೇಕು. ಯಾರಲ್ಲೋ ನೆರವೇರೋದಲ್ಲ, ನನ್ನಲ್ಲೇ ನೆರವೇರಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ. ಒಂದು ಪೂರ್ಣ ಮನಸ್ಸನ್ನು, ಪೂರ್ಣ ಹೃದಯವನ್ನು ಅವರಿಗೆ ಬಿಟ್ಕೊಡೋಣ. ನಾವೆಲ್ಲರೂ ಕೂಡ ದೇವರ ರಾಜ್ಯಕ್ಕಾಗಿ ಅವರ ಜೊತೆಯಲ್ಲಿ ಸೇವೆ ಮಾಡಲು, ಅವರ ಸೇವೆ ಮಾಡಲು ಸಹಕಾರ್ಮಿಕರಾಗಿ ನಾವು ಆಯ್ಕೆ ಆದವರಾಗಿದ್ದೀವಿ. ಅಂಬ್ಯಾಸಿಡರ್ಸ್ ಅಂತ ನಮ್ಮನ್ನು ನಾವೇ ಗುರುತಿಸ್ಕೊಂಡಿದ್ದೀವಿ. ಅದು ದೇವರು ನಮಗೆ ಕೊಟ್ಟಂಥ ಒಂದು ತಿಳಿಸಿಕೊಟ್ಟಂಥ ಒಂದು ಕಾರ್ಯವಾಗಿದೆ. ಆ ಯೇಸುವನ್ನು, ಆ ತಂದೆಯನ್ನು ಕಣ್ಮುಂದೆ ತಂದುಕೊಂಡು ಪ್ರೀತಿ ತುಂಬಿದ ಹೃದಯದಿಂದ ಈ ಜಾಗದಲ್ಲಿ ನಾವು ನಿಂತಿದ್ದೇವೆ. ಆದರೆ ಈ ಜಾಗ ನಿಜವಾಗ್ಲೂ ಒಂದು ಪರಲೋಕವಾಗಬೇಕು. ನಾನು ಇಲ್ಲಿದ್ದೀನಿ ಅನ್ನುವ ಆ ಒಂದು ಪ್ರಜ್ಞೆ ನನ್ನಿಂದ ಹೋಗಬೇಕು. ನಾನು ನನ್ನ ಅಪ್ಪನ ಜೊತೆ ಇದ್ದೀನಿ, ನನ್ನ ಯೇಸು ಜೊತೆ ಇದ್ದೀನಿ, ಪರಿಶುದ್ಧಾತ್ಮರು ಇಲ್ಲಿದ್ದಾರೆ, ನಮ್ಮನ್ನು ಕರೆದಿರೋದು ಯೇಸು ಆಗಿದ್ದಾರೆ, ತಂದೆಯಾಗಿದ್ದಾರೆ. ಅವರು ಅವರ ಆತ್ಮರನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾರೆ. ಅಂಥ ಒಂದು ಕೃಪೆಯಿಂದ ನಮ್ಮನ್ನು ತುಂಬಿಸಿದ ಆ ತಂದೆಯನ್ನು ನೋಡುತ್ತಾ, ಸಾಲುಗಳು ನಮಗೆ ಸ್ವಲ್ಪ ಆಚೆ ಈಚೆ ಇರುತ್ತೆ, ಆದರೆ ನಾವು ನಮ್ಮ ಅಂತರಂಗದಲ್ಲಿ ನಾವು ನೋಡೋಣ, ಪರಲೋಕ ನನ್ನೊಳಗಡೆ ಇದೆ. ಪರಲೋಕದಲ್ಲಿರುವ ಅಪ್ಪ ನನ್ನ ಜೊತೆ ಇದ್ದಾರೆ, ಯೇಸು ನನ್ನ ಜೊತೆ ಇದ್ದಾರೆ, ಪವಿತ್ರಾತ್ಮರು ನನ್ನ ಜೊತೆ ಇದ್ದಾರೆ. ಪರಲೋಕದ ತಂದೆಯ ಚಿತ್ತ ನನ್ನಲ್ಲಿ, ನನ್ನ ಹೃದಯದಲ್ಲಿ ನಾನು ಅನುಭವಿಸಬೇಕು ಎಂಬ ಒಂದು ಮಹದಾಸೆಯಿಂದ, ಎಂಬ ದಾಹದಿಂದ ನಾವೆಲ್ಲರೂ ಕೂಡ ಸೇರಿ ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ,
ಕ್ಷಮಿಸಲು ಯೋಗ್ಯನು ನೀನೇ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆರಾಧನೆ. ಆರಾಧಿಸೋಣ. ಆರಾಧನೆ 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 ಆರಾಧನೆ. ಕಮಾನ್, ಎಲ್ಲರೂ ಸೇರಿ ಒಂದು ಮತ್ತೊಂದೇ. ಯೇಸು ನಮ್ಮೊಂದಿಗೆ. ಆರಾಧನೆ ಆರಾಧನೆ ಆರಾಧನೆ. ಪ್ರಿಯರೇ, ಪರಲೋಕದಲ್ಲಿ ಕಣ್ಣೀರಿಲ್ಲ, ಪರಲೋಕದಲ್ಲಿ ಗೊಂದಲ ಇಲ್ಲ, ಪರಲೋಕದಲ್ಲಿ ಕತ್ತಲೆ ಇಲ್ಲ, ಪರಲೋಕದಲ್ಲಿ ಶಾಂತಿ ಸಮಾಧಾನ. ಪ್ರಿಯರೇ, ಆದರೆ ಈ ಭೂಲೋಕದಲ್ಲಿ ಕಷ್ಟ ಸಂಕಟಗಳಿದೆ, ಕತ್ತಲೆ ಇದೆ, ಸೈತಾನನ ಕಾರ್ಯಗಳಿದೆ. ಆದರೆ ಅದರ ಮಧ್ಯದಲ್ಲಿ ಪರಲೋಕವನ್ನು ಪ್ರತಿಬಿಂಬಿಸುವ, ಪರಲೋಕಕ್ಕೆ ಸಾಕ್ಷಿ ನೀಡುವ ಮಕ್ಕಳು ನೀವಾಗಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದಾರೆ ದೇವರು. ಈ ಭೂಲೋಕದಲ್ಲಿ ಕತ್ತಲೆಯ ಪ್ರಪಂಚದ ಮಧ್ಯದಲ್ಲಿ ನೀವೊಂದು ನಕ್ಷತ್ರವಾಗಿದ್ದೀರಿ, ನೀವೊಂದು ಬೆಳಕಾಗಿದ್ದೀರಿ. ದೇವರು ನಿಮ್ಮಲ್ಲಿ ಅವರ ಚಿತ್ತವನ್ನು ನೆರವೇರಿಸುವುದಾಗಿ ವಾಗ್ದಾನ ಮಾಡಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ನೀವು ಅನೇಕರು ಅನುಭವಿಸ್ತಾ ಇದ್ದೀರಾ. ಇವತ್ತು ಈ ಜಾಗದಲ್ಲಿ ನಿಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ಆ ಪರಲೋಕದ ಸಾನ್ನಿಧ್ಯ, ಆ ಪರಲೋಕದ ನಿಜ ಒಂದು ಅನುಭವ, ಆನಂದ ದೇವರು ಈಗಾಗಲೇ ಕೊಟ್ಟಿದ್ದಾರೆ. ನಿಮ್ಮನ್ನೇ ನೀವು ಒಪ್ಪಿಸಿಕೊಡುತ್ತಾ ನಿಜವಾಗಲೂ ಆ ಒಂದು ಪ್ರಾರ್ಥನೆ ಆವತ್ತು ಹೇಳಿಕೊಟ್ಟಿದ್ದು ಪ್ರಿಯರು, ಅದನ್ನು ನೆರವೇರಿಸಿದ್ದಾರೆ ಯೇಸು. 2000 ವರ್ಷಗಳ ಹಿಂದೆ ಅದನ್ನು ನೆರವೇರಿಸಿದ್ದಾರೆ. ಆದರೆ ಅದನ್ನು ನಾವು ಅನುಭವಿಸಲಿಲ್ಲ. ಕಾರಣ ಅದು ನಮ್ಮ ದಡ್ಡತನ, ನಮ್ಮ ಅಜ್ಞಾನ. ಇವತ್ತು ಆ ಜ್ಞಾನವನ್ನು ಕೊಟ್ಟಿದ್ದಾರೆ ಯೇಸು ತನ್ನ ವಚನಗಳ ಮುಖಾಂತರವಾಗಿ. ಆದ್ದರಿಂದ ಈ ಸಮಯದಲ್ಲಿ, ಈ ಸುಂದರವಾದ ವೇಳೆಯಲ್ಲಿ ಆ ಒಂದು ಪರಲೋಕದ ಆನಂದ ಈ ಜಾಗದಲ್ಲಿ ಈ ಸಮೂಹದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕಪ್ಪ, ನಿನ್ನ ಪ್ರೀತಿಯನ್ನು, ಸಾನ್ನಿಧ್ಯವನ್ನು ಅನುಭವಿಸ್ಬೇಕಪ್ಪ ಅಂತ ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಈ ಕ್ಷಣ, ಈ ಗಳಿಗೆಯಲ್ಲಿ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ 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 ಕಮನ್, ಮತ್ತೊಂದು ಆವರ್ತಿ ಎಲ್ಲರೂ ಆರಾಧನೆ 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 ಆರಾಧನೆ. ಒಂದೇ ಒಂದು ಕ್ಷಣ ನೀವು ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ,
ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ದುಡೀರಿ ಎಂಬುದಾಗಿ ಯೇಸು ಹೇಳಿರುವ ಮಾತುಗಳು ನಮಗೆ ಗೊತ್ತಿದೆ. ನಾವು ಕೂಡ ಅನೇಕರಿಗೆ ಹೇಳಿದ್ದೇವೆ. ಆ ಜೀವಂತ ರೊಟ್ಟಿ ಯೇಸು ನಮ್ಮಲ್ಲಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಪ್ರಿಯ ಸಹೋದರ ಸಹೋದರಿ. ಆದರೆ ಆ ಅನುದಿನದ ಆಹಾರವಾದ ಆ ಸ್ವರ್ಗೀಯ ಮನ್ನಕ್ಕಾಗಿ ನಮ್ಮ ಹೃದಯ ಎಷ್ಟು ತವಕ ಪಡ್ತಾ ಇದೆ, ಎಷ್ಟಾಗಿ ನಾವು ವಚನಕ್ಕಾಗಿ ದಾಹ ಪಡ್ತಾ ಇದ್ದೀವಿ, ಯೇಸುವಿಗಾಗಿ ನಮ್ಮ ಹೃದಯ ಎಷ್ಟು ಹಂಬಲಿಸ್ತಾ ಇದೆ. ಈಗಾಗಲೇ ನಮ್ಮಲ್ಲಿ ಅನೇಕರಿಗೆ ನಾವು ಕಲ್ತ್ಕೊಬಿಟ್ಟಿದ್ದೀವಿ ಅನ್ನೋದೇನಾದರೂ ಇದ್ದರೆ ತೆಗೆದಾಕಿ ಪ್ರಿಯರೇ. ಈ ಮನ್ನ, ಈ ಅಳಿದು ಹೋಗದ ನಿತ್ಯ ಜೀವ ಕೊಡುವಂಥ ವಚನಗಳು, ನೀನು ನಾಳೆ ಸಾಯ್ತೀಯ, ಇವತ್ತು ನಾನು ಸಂಜೆ ಸಾಯ್ತೀನಿ, ಆ ಕ್ಷಣದ ಮುಂದೆ ಕೂಡ ನಾವು ಬಯಸುವವರಾಗಬೇಕು, ನಾವು ದಾಹವುಳ್ಳವರಾಗಬೇಕು ಆತನ ವಾಕ್ಯಕ್ಕಾಗಿ. ಅಂಥ ಒಂದು ಕಾರ್ಯವನ್ನು ಮಾಡಲು ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ಆ ವಾಕ್ಯದಿಂದ ಮಾತ್ರವೇ ನಿಜವಾದ ಆನಂದ. ಆದ್ದರಿಂದಲೇ ದಾವೀದ ಹೇಳ್ತಾನೆ, ಇದೋ ನಿನ್ನ ಹೃದಯದ ಆನಂದವನ್ನು ನಿನ್ನ ಪ್ರಭುವಿನಿಂದ ಬಯಸು ಎಂಬುದಾಗಿ. ಆ ಆನಂದ ಕೊಡುವವರು ಪ್ರಭು ಯೇಸುವಾಗಿದ್ದಾರೆ. ಆ ಜೀವಂತ ರೊಟ್ಟಿ ಪ್ರಭು ಯೇಸುವಾಗಿದ್ದಾರೆ. ಆ ಯೇಸುವನ್ನು ನೋಡುತ್ತಾ ಅಂತರಂಗದಲ್ಲಿ ಅವರನ್ನು ಎಕ್ಸ್ಪೀರಿಯನ್ಸ್ ಅನುಭವ ಮಾಡುತ್ತಾ ನಾವೆಲ್ಲರೂ ಕೇಳೋಣ. ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ, ಜೀವದ ರೊಟ್ಟಿ ನೀನೆ ದೇವಾ, ಜೀವ ಜಲವು ನೀನೆ ದೇವಾ, ಅನುದಿನದ ಆಹಾರವ ನನಗೆ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಅನುದಿನದ ಆಹಾರವ ನನಗೆ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಈ ಆರಾಧನೆ ಸಾಲುಗಳು ಆಡುವ ಮುನ್ನ ಒಂದೇ ಒಂದು ಕ್ಷಣ ಸಮಾರಿಯ ಸ್ತ್ರೀ ಆ ಜೀವ ಜಲವನ್ನು ಕುಡಿದ್ಲಾ ಮತ್ತೆ ಅವಳು ವಾಪಸ್ ಅದೇ ಜೀವನಕ್ಕೆ ಹೋದ್ಲಾ? ನಾವು ದಿನಂಪ್ರತಿ ವಾಕ್ಯ ಕೇಳ್ತಾ ಇದ್ದೀವ, ಮತ್ತೆ ವಾಪಸ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಒಂದು ಕ್ಷಣ ಯೋಚನೆ ಮಾಡಿ. ಪದೇ ಯಾರಿಗೂ ಇಲ್ಲದ ಸೌಭಾಗ್ಯವನ್ನು ದೇವರು ನಮ್ಮೊಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅನೇಕರು ಅನೇಕ ಕಡೆಗಳಲ್ಲಿ ಹೋಗಿ ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಂಡಿದ್ದಾರೆ, ನಷ್ಟಪಡಿಸ್ಕೊಂಡಿದ್ದಾರೆ, ತಮ್ಮ ಹಣವನ್ನೆಲ್ಲ ವ್ಯಯ ಮಾಡಿಬಿಟ್ಟಿದ್ದಾರೆ. ಆದರೆ ಯೇಸುಸ್ವಾಮಿ ಆರಂಭದ ದಿನಗಳಲ್ಲಿ ಮನುಷ್ಯನಾಗಿ ಈ ಭೂಮಿಗೆ ಬಂದಾಗ ಕೈ ಬೀಸಿ ಕರೆದರು. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳಿದರು. ನಂತರ ಹೇಳಿದರು, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ ಅಂತ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವೆಲ್ಲ ಯೇಸುವಿನಲ್ಲಿ ಇದ್ದೇವೆ, ಯೇಸುವಿನೊಂದಿಗಿದ್ದೇವೆ. ಅಪ್ಪ ನಮ್ಮ ಜೊತೆ ಇದ್ದಾರೆ, ಪರಿಶುದ್ಧಾತ್ಮರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಆದರೆ ಎಷ್ಟು ಸತ್ಯ ಯೋಚನೆ ಮಾಡಿ. ಈ ಸತ್ಯವಾಕ್ಯಗಳನ್ನು ಅರಿತುಕೊಂಡು ಪುನಃ ನಾವು ವಾಪಸ್ ಹೋಗುವಾಗ ಮತ್ತೆ ನಮ್ಮ ಅದೇ ಕೆಲಸಕ್ಕೆ, ಅದೇ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವು ಬಿಟ್ಕೊಡ್ತಾ ಇದ್ದೇವೆ. ಇಲ್ಲ ಪ್ರಿಯರೇ, ಇವತ್ತು ಈ ಆರಾಧನೆ ಯೇಸುವಿನಲ್ಲಿ ಒಂದಾಗುವಾಗ ನಿಮ್ಮ ಎಲ್ಲ ಹಳೆಯ ಶಾರೀರಿಕ ಎಲ್ಲ ರೀತಿಯ ಬೇಡವಾದ ಕಾರ್ಯಗಳು ಲಯವಾಗಿ ಹೋಗಲಿ ಅಪ್ಪ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಒಂದು ಅಭಿಷೇಕ, ನೂತನವಾದ ಒಂದು ಕಾರ್ಯ ದೇವರು ನಿಮ್ಮಲ್ಲಿ ಮಾಡಲಿಕ್ಕೆ ಕರೆತಂದಿದ್ದಾರೆ ಪ್ರಿಯರೇ. ಯಾಕಂದರೆ ಪ್ರಕಟಣಾ ಪುಸ್ತಕದಲ್ಲಿ ನೀವು ಓದಿದ್ದೀರಾ, ಎಲ್ಲವನ್ನು ಹೊಸದಾಗಿಸುತ್ತೇನೆ. ನಿಜವಾಗಲೂ ನೀವು ಆರಾಧನೆ ಮಾಡುವಾಗ, ಅವರಲ್ಲಿ ಒಂದಾಗುವಾಗ ನಿಮ್ಮೆಲ್ಲ ಜೀವಿತವನ್ನು ಹೊಸದಾಗಿಸುವುದಕ್ಕಾಗಿ ಕರೆತಂದಿದ್ದಾರೆ. ಆದ್ದರಿಂದ ವಿಶ್ವಾಸದಿಂದ ಅವರಲ್ಲೇ ಒಂದಾಗಿ ಎಲ್ಲರೂ ಕೂಡ ಆರಾಧಿಸೋಣ. ಆರಾಧನೆ 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 ಹೃದಯದಿಂದ ಬರಲೇ.
ಆರಾಧನೆ. ಅನುಭವಿಸಿ ಆರಾಧಿಸೋಣ. ಆರಾಧನೆ 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 ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕನ್ನು ನನಗೆ ನೀಡು ದೇವಾ. ಪ್ರಿಯರೇ, ಈ ಲೋಕದಲ್ಲಿ ಶೋಧನೆಗಳಿದೆ, ಈ ಲೋಕದಲ್ಲಿ ವೇದನೆಗಳಿದೆ, ಈ ಲೋಕದಲ್ಲಿ ಕಷ್ಟ ಸಂಕಟಗಳಿದೆ. ಅದರಲ್ಲೂ ಕ್ರೈಸ್ತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಹೆಚ್ಚಾಗಿಯೇ ಇರುತ್ತೆ. ಆದರೆ ಅದಕ್ಕಿಂತ ಮಿಗಿಲಾದ ಒಂದು ಕಾರ್ಯ ಏನು ಗೊತ್ತಾ? ಆ ಕತ್ತಲೆಯ ಮಧ್ಯದಲ್ಲಿ, ಲೋಕದಲ್ಲಿ ಶೋಧನೆಗಳಿದೆ, ಶೋಧನೆಗಳ ಮಧ್ಯದಲ್ಲಿ ನಿನ್ನನ್ನು ನಡೆಸುವ ದೇವರು ವಾಕ್ಯವಾಗಿ ನಿನ್ನ ಜೊತೆ ಇದ್ದಾರೆ. ಅದಾಗಿದೆ ಸತ್ಯ. ಅದಕ್ಕೆ ದೇವರು ಹೇಳಿದ್ದು, ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಿಮ್ಮ ಒಳಗಡೆ ಇರುವ ಪರಿಶುದ್ಧಾತ್ಮರು ದೊಡ್ಡವರಾಗಿದ್ದಾರೆ. ಪ್ರಿಯರೇ, ಆತನ ಶಕ್ತಿಯಿಂದ ನೀವು ಸರ್ವವನ್ನು ಸಾಧಿಸಲು ಸಮರ್ಥರಾಗಿದ್ದೀರಾ. ಸಮಸ್ತವನ್ನು ಅಂದರೆ ಈ ಲೋಕದ ಯಾವುದೇ ಕಾರ್ಯಗಳನ್ನಲ್ಲ, ಆತ್ಮೀಕವಾಗಿ ಅವನು ಒಡ್ಡುವ ಎಲ್ಲ ಕುತಂತ್ರಗಳನ್ನು ಜಯಿಸಲು ನೀವು ಶಕ್ತರಾಗಿದ್ದೀರಾ. ಮಾತ್ರವಲ್ಲ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ಕ್ರಿಸ್ತನ ಮನಸ್ಸು ನನಗೆ ಕೊಡು ಅಂತೇಳಿ ಈ ವಾಕ್ಯ ಇಲ್ಲಿದೆ. ಪ್ರಿಯರೇ, ಕ್ರಿಸ್ತ ನಿಮ್ಮಲ್ಲಿ ಇದ್ದಾನೆ ಅಂತ ನೀವು ಹೇಳ್ತೀರಾ. ಕ್ರಿಸ್ತ ನಿಮ್ಮಲ್ಲಿ ಇದ್ದಾಗ ನಿಮಗೆ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಹೇಳಲಿಕ್ಕೆ ಹೇಗೆ ಸಾಧ್ಯ? ಕ್ರಿಸ್ತ ನಿಮ್ಮಲ್ಲಿದ್ದಾಗ ಇನ್ನೊಬ್ಬರನ್ನು ನೀವು ಕೀಳಾಗಿ ಕಾಣಲಿಕ್ಕೆ ಹೇಗೆ ಸಾಧ್ಯ? ಕ್ರಿಸ್ತ ನಿಮ್ಮಲ್ಲಿ ಇದ್ದಾಗ ನೀವು ನಿಮ್ಮಲ್ಲೇ ದ್ವೇಷ ಮಾಡಲಿಕ್ಕೆ, ಅಸೂಯೆ ಪಡಲಿಕ್ಕೆ ಎಲ್ಲಿಂದ ಸಾಧ್ಯ? ಇಲ್ಲಿ ನಿಮ್ಮಲ್ಲಿ ಇದೆ ಅಂತ ನಾನು ಹೇಳಕ್ಕೆ ಬರ್ತಾ ಇಲ್ಲ. ಒಂದು ವೇಳೆ ಈ ಒಂದು ಕ್ಷೇತ್ರಗಳಲ್ಲಿ ನಾವಿದ್ದರೆ ಇವತ್ತು ನಾವು ಕೇಳೋಣ, ಅಪ್ಪ ನೀವು ನನ್ನಲ್ಲಿ ಇದ್ದೀರಾ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೇನೆ, ಆದರೆ ನಿಮ್ಮನ್ನು ಅನುಭವಿಸ್ತಾ ಬದುಕೋದು ನನಗೆ ಜಯ ಅಪ್ಪ. ಈ ದಿನದಲ್ಲಿ, ಈ ಜಾಗದಲ್ಲಿ ಆ ನಿನ್ನ ಪರಿಪೂರ್ಣವಾದ ಸಾನ್ನಿಧ್ಯ ನನಗೆ ಬೇಕು ಸ್ವಾಮಿ, ಬೇಕಪ್ಪ ಯೇಸುವೆ, ನನಗೆ ಅನುಗ್ರಹಿಸಿರಿ ಯೇಸುವೆ. ನಿಜವಾಗ್ಲೂ ಪ್ರಿಯರೇ, ಅವರು ಬಯಸೋದೇನು ಗೊತ್ತಾ? ಅವರು ಈ ಲೋಕದಲ್ಲಿ ಯಾವ ರೀತಿ ಪ್ರೀತಿಸಿದರು, ಯಾವ ರೀತಿ ಸಹಿಸ್ಕೊಂಡ್ರು, ಯಾವ ರೀತಿ ಕ್ಷಮಿಸಿದರು, ಅದೇ ಬದುಕನ್ನು ಅವರ ಮಕ್ಕಳಾದ ನಮ್ಮಿಂದ ಬಯಸ್ತಾ ಇದ್ದಾರೆ. ಅದಾಗೋದು ಯಾವಾಗ ಅಂದರೆ ಆತನು ನನ್ನಲ್ಲಿ ಕ್ರಿಯಾತ್ಮಕವಾದಾಗ, ಕಾರ್ಯ ಮಾಡುವಾಗ. ಆದ್ದರಿಂದ ನಮಗೆ ಅರಿವಿದ್ದ ಬುದ್ಧಿಯಲ್ಲಿ ಮಾತ್ರ ಬೇಡ ಯೇಸಪ್ಪ, ನಮ್ಮಲ್ಲಿ ಅನುಭವದಲ್ಲಿ, ನಮ್ಮ ಜೀವಿತದಲ್ಲಿ ಅದಾಗಬೇಕಪ್ಪ. ಅದಕ್ಕಾಗಿ ನನಗೆ ಬೇಕಾದ ಆ ಕೃಪೆಯಿಂದ ಈ ಕ್ಷಣದಲ್ಲಿ ನನ್ನನ್ನು ತುಂಬಿಸು ಕರ್ತನೆ ಅಂತೇಳಿ ಪ್ರೀತಿ ತುಂಬಿದ ಹೃದಯದಿಂದ ನಾವೆಲ್ಲರೂ ಕೂಡ ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಮತ್ತೊಂದು ಆವರ್ತಿ ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಒಂದೇ ಒಂದು ನಿಮಿಷ ಪ್ರಿಯರೇ, ಒಂದೇ ಒಂದು ನಿಮಿಷ. ನಾವ್ಯಾರು ಕೂಡ ಇಲ್ಲಿ ಬೇರೆಯವರಿಲ್ಲ, ನಾವು ಯೇಸುವಿನ ಅಂಗಾಂಗಗಳಾಗಿದ್ದೇವೆ. ಒಂದು ಸಣ್ಣ ಅವಲೋಕನ ಮಾಡಿ ನೋಡಿ. ಇತರರ ಅಲ್ಲ, ನಮ್ಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ, ಯಾವುದಾದ್ರೂ ಘಟನೆ ನಮಗೆ ನೋವುಂಟು ಮಾಡಿದರೆ, ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಾವು ಬೇಸರದಿಂದ ನೋಡುವ ಅವಸ್ಥೆಯಲ್ಲಿ ಒಂದು ವೇಳೆ ಇದ್ದರೆ, ನಮ್ಮ ಪ್ರಾರ್ಥನೆಗಳು, ನಮ್ಮ ಜೀವನ ಫಲಕಾರಿಯಾಗೋದಿಲ್ಲ. ಒಂದು ವೇಳೆ ನಿಮಗೇನಾದರೂ ಈ ಸಮಯದಲ್ಲಿ, ಈ ಒಂದು ಪ್ರಾರ್ಥನಾ ಕುಟುಂಬದಲ್ಲಿ, ಈ ಒಂದು ಲೀಡರ್ಸ್ ಗ್ಯಾದರಿಂಗಲ್ಲಿ, ಮಂಗಳೂರಿನ ಉಜ್ಜೀವನಕ್ಕಾಗಿ ಆಯ್ಕೆಯಾದ ನಮ್ಮಲ್ಲಿ ಒಂದು ವೇಳೆ, ನೀವು ಯಾರು ಕಣ್ಬಿಡೋದು ಬೇಡ, ಒಂದು ವೇಳೆ ನಿಮ್ಮಲ್ಲೇನಾದರೂ ನನ್ನ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಏನಾದರೂ ನಿಮಗೆ ಬೇಸರ ಇದ್ದಲ್ಲಿ
ನೀವು ಬೇಸರ ಇಟ್ಕೊಂಡು ಇದನ್ನು ಹಾಡಿ ಏನೂ ಪ್ರಯೋಜನ ಇಲ್ಲ, ಯಾವುದೂ ಕಾರ್ಯ ಆಗೋದಿಲ್ಲ. ನಿಮಗೇನಾದರೂ ಪವಿತ್ರಾತ್ಮರು ಒಂದು ಪ್ರೇರಣೆ ಕೊಟ್ಟರೆ, ನಾನು ಹೇಳ್ತೀನಂತ ನೀವೇನೂ ಮಾಡೋಕ್ಕೆ ಹೋಗಬೇಡಿ. ಪವಿತ್ರಾತ್ಮರು ಏನಾದರೂ ಒಂದು ಪ್ರೇರಣೆ ಕೊಟ್ಟರೆ, ನಾನು ಒಂದು ವ್ಯಕ್ತಿಯಲ್ಲಿ ಒಂದು ಸಾರಿ ಕೇಳಿ ನಾನು ಪ್ರಾರ್ಥನೆ ಕಂಟಿನ್ಯೂ ಮಾಡ್ತೇನೆ ಅನ್ನುವ ಮನಸ್ಸು ಏನಾದರೂ ನಿಮಗೆ ಪರಿಶುದ್ಧಾತ್ಮರು ಕೊಟ್ಟರೆ, ನಿಮಗೊಂದು ನಿಮಿಷ ಸಮಯ, ನಿಮಗೇನಾದರೂ ಯಾರೆಲ್ಲಾದರೂ ಸಣ್ಣದಾಗಿ ಒಂದು ಮನಸ್ತಾಪ, ಒಂದು ಬೇಸರ ಇದ್ದದ್ದು ನಿಮಗೆ ಅನಿಸಿದರೆ, ಪವಿತ್ರಾತ್ಮರು ತಿಳಿಸ್ಕೊಟ್ರೆ, ನೀವೊಂದು ಸಾರಿ ಕೇಳೋದಾದರೆ ಖಂಡಿತವಾಗಲೂ ನೀವು ಆ ಕ್ರಿಸ್ತನ ಮನಸ್ಸನ್ನು ಅನುಭವಿಸಲಿಕ್ಕೆ, ಅವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ, ಹೆಚ್ಚಾಗಿ ನಿಮ್ಮ ಒಳಗಡೆ ಆ ಪವಿತ್ರಾತ್ಮನ ಚಲನೆ ನೀವು ಕಾಣಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ಒಂದೇ ಒಂದು ನಿಮಿಷದ ಅವಕಾಶ. ನಿಮಗೇನಾದರೂ ಆ ರೀತಿ ಯಾರೆಲ್ಲಾದರೂ ಇಲ್ಲಿರುವವರಲ್ಲಿ ನಾಚಿಕೆ ಪಡಬೇಡಿ, ಕೇಳಬೇಕು ಅಂತ ಅನಿಸಿದರೆ ಮಾತ್ರ, ಪವಿತ್ರಾತ್ಮರು ಹೇಳಿದರೆ ಮಾತ್ರ ನೀವು ಕೇಳೋಂಗಿದ್ರೆ ಈ ಒಂದು ನಿಮಿಷ ನಿಮಗೆ ಸಮಯದಲ್ಲಿ ನೀವು ಕೇಳ್ಕೋಬೋದು, ಬೇಕಾದರೆ ಕೇಳ್ಕೋಬೋದು. ಒಂದು ಕ್ಷಣ ನಾವೆಲ್ಲ ಸ್ತುತಿ ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಾಲೆಲೂಯ, 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 ಹಾಲೆಲೂಯ. ಗ್ಲೋರಿ, 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 ಗ್ಲೋರಿ. ಯೇಸುವೇ ಸ್ತೋತ್ರಪ್ಪ, ಯೇಸುವೇ ವಂದನೆ ಅಪ್ಪ, ಯೇಸುವೆ ಆರಾಧನೆ ಅಪ್ಪ, ಯೇಸುವೆ ಮಹಿಮೆ ಅಪ್ಪ. ಹಾಲೆಲೂಯ, 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 ಹಾಲೆಲೂಯ. ಗ್ಲೋರಿ, 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 ಗ್ಲೋರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಬ್ಬೊಬ್ಬರಲ್ಲಿ ಕ್ರಿಸ್ತ ಯೇಸುವಿನ ಮನೋಭಾವ ಉಂಟಾಗಲಿ, ಒಬ್ಬೊಬ್ಬರಲ್ಲಿ ಕ್ರಿಸ್ತ ಯೇಸುವಿನ ಮನೋಭಾವ ಉಂಟಾಗಲಿ, ಒಬ್ಬೊಬ್ಬರಲ್ಲಿ ಕ್ರಿಸ್ತ ಯೇಸುವಿನ ಮನೋಭಾವ ಉಂಟಾಗಲಿ, ಒಬ್ಬೊಬ್ಬರಲ್ಲಿ ಕ್ರಿಸ್ತ ಯೇಸುವಿನ ಮನೋಭಾವ ಉಂಟಾಗಲಿ. ಎಲ್ಲರಲ್ಲಿ ಒಂದೇ ಐಕ್ಯತೆ ಉಂಟಾಗಲಿ, ಎಲ್ಲರಲ್ಲಿ ಒಂದೇ ಐಕ್ಯತೆ ಉಂಟಾಗಲಿ, ಎಲ್ಲರಲ್ಲಿ ಒಂದೇ ಮನಸ್ಸು ಉಂಟಾಗಲಿ. ಹಾಲೆಲೂಯ. ಓ ರಬ 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 ರಬ, ಓ ರಬ 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 ರಬ. ಸೈತಾನನ ಸಕಲ ಕ್ರಿಯೆಗಳು ನಾಶವಾಗಿ ಹೋಗಲೇ. ಅಲಲಲಲಲಲಲಲಲಲಲಲ. ಶೋರು ಬರ 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 ರಬ ರಬ ರಬ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ. ಶೋಧನೆಯಲ್ಲಿ ವಾಕ್ಯದ ಬೆಳಕು, ಬೆಳಕು ನೀಡು ದೇವಾ. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವ ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ, 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 ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಪರಲೋಕದ ಸಾನ್ನಿಧ್ಯ, ಪರಲೋಕದ ಸಾನ್ನಿಧ್ಯ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ,
ಯೇಸುವೆ ಆರಾಧನೆ. ಹಾಲೆಲೂಯ. ಪರಲೋಕದಲ್ಲಿರುವ ತಂದೆ ದೇವರ ಚಿತ್ತವನ್ನು ನೆರವೇರಿಸಿದವರು ಯೇಸು ಮಾತ್ರ. ಈಗ ಆ ಯೇಸು ನನ್ನಲ್ಲಿದ್ದರೆ ನನ್ನ ಕಾರ್ಯವು ಕೂಡ ಅದೇ ಆಗ್ತದೆ. ಪ್ರೈಸ್ ದ ಲಾರ್ಡ್. ನಾನು ಅದನ್ನು ಮಾಡ್ತಾ ಇಲ್ಲ ಅಂದರೆ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ, ಅವರ ಫೆಲೋಶಿಪ್ಪಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಪ್ರೈಸ್ ದ ಲಾರ್ಡ್. ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ನೋಡೋಣ. 13ನೇ ಅಧ್ಯಾಯದಲ್ಲಿ 14, 15 ಎರಡು ವಾಕ್ಯಗಳನ್ನು ಸ್ವಲ್ಪ ನಾವು ನೋಡೋಣ. ಏಕೆಂದರೆ ಇಹದಲ್ಲಿ ಏನಿಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿಯನ್ನು ಬಂದು ಕೆಲವರು ವಿಚಾರಿಸುವಾಗ, ರಬ್ಬಿ ನೀವಿರೋದಿಲ್ಲಿ ಅಂತ ಹೇಳುವಾಗ, ಆಗ ಅವ್ರು ಹೇಳ್ತಾರೆ, ನನಗೆ ತಲೆ ಇಡಲು ಕೂಡ ಸ್ಥಳ ಇಲ್ಲ. ಪ್ರೈಸ್ ದ ಲಾರ್ಡ್. ಅದರ ಅರ್ಥ ಏನು ಅಂದರೆ, ಈ ಲೋಕದಲ್ಲಿ ತಿನ್ಕೊಂಡು ಕುಡ್ಕೊಂಡು ಮಲ್ಕೊಂಡು ಇದ್ದು ಹೋಗ್ಲಿಕ್ಕಲ್ಲ ನಾನು ಬಂದಿರೋದು, ನನ್ನ ಅಪ್ಪನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸೊ ಅದರಿಂದಲೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಏಕೆಂದರೆ ಇಹದಲ್ಲಿ ಶಾಶ್ವತವಾದ ನಗರವು ನಮಗೆ ಇಲ್ಲ. ಸೊ ನಿಮ್ದಂತ ಏನಿದೆಯೋ ಅದು ಯಾವುದು ಕೂಡ ನಿಮ್ಮದಲ್ಲ. ಪ್ರೈಸ್ ದ ಲಾರ್ಡ್. ನಿಮ್ಮದಲ್ಲ ಅಂದರೆ ಅರ್ಥ ಏನು? ಅದನ್ನೆಲ್ಲ ಬಿಟ್ಟು ಹೋಗ್ಬೇಕು ನಾವು. ಈಗ ರಾತ್ರಿ ಬಾಪ ಅಂತೋಣಿ ಅಂತ ಹೇಳಿದ್ರೆ ಹೋಗ್ತಾ ಇರಬೇಕಷ್ಟೇ. ನಂದು ನಂದು ಅಂತ ಏನಿದೆಯೋ ಅದೆಲ್ಲವೂ ಕೂಡ ಕೊನೆಗೆ ಅವ್ರದ್ದೇ ಆಗುತ್ತೆ. ಅದು ನಿಜ ಆಗಿಬಿಡುತ್ತೆ. ಏನು ಗೊತ್ತಾ, ಆಕಾಶ ಅವ್ರದ್ದು, ಭೂಮಿನೂ ಅವ್ರದ್ದು. ಸೊ ಎಲ್ಲನೂ ಅವ್ರದ್ದೇ ಆಗಿರೋದ್ರಿಂದ ಪ್ರಿಯ ಸೋದರ ಸೋದರಿ, ಅದು ಅವ್ರದ್ದೇನೆ. ಪ್ರೈಸ್ ದ ಲಾರ್ಡ್. ನಂದು ಅಂತ ಹೇಳಲಿಕ್ಕೆ ಯಾವುದೂ ಇರೋದಿಲ್ಲ. ಸೊ ಇದು ಯಾವಾಗ ನಮಗೆ ನಿಜವಾಗ್ಲೂ ಒಂದು ಕನ್ವಿಕ್ಷನ್ಗೆ ಬರುತ್ತೆ ಅಂದರೆ, ಪರಲೋಕದಲ್ಲಿರುವ ತಂದೆಯ ಚಿತ್ತ ನನ್ನ ಒಳಗಡೆ ನಾನು ಎಕ್ಸ್ಪೀರಿಯನ್ಸ್ ಮಾಡುವಾಗ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಪೌಲನಿಗೆ ಈ ಲೋಕದಲ್ಲಿ ಎಲ್ಲವೂ ಕಾಲ ಕಸ ಅಂತೇಳಿ ಕನ್ಫರ್ಮ್ ಆಗಿದೆ. ಯಾವಾಗ? ಯೇಸುವನ್ನು ಅನುಭವಿಸಿದಾಗ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನ ಅರಿವು, ಅನುಭವ, ಅವನಲ್ಲಿ ಒಂದು ಕ್ಲಾರಿಟಿ ಸಿಕ್ತು, ಅವನಿಗೆ ಒಂದು ಕ್ಲಾರಿಟಿ ಸಿಕ್ತು. ಈ ಲೋಕದಲ್ಲಿ ಎಲ್ಲವೂ ಕೂಡ ಕಾಲ ಕಸವಾಗಿದೆ. ಯಾಕೆಂದರೆ ಇದ್ಯಾವುದು ನನಗೆ ಶಾಶ್ವತ ಅಲ್ಲ. ಶಾಶ್ವತವಾದದ್ದು ಒಂದೇ, ಪರಲೋಕ ರಾಜ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಒಬ್ಬ ಮನುಷ್ಯನಿಗೆ ಈ ಅರಿವು, ಅನುಭವ ಬಂದಾಗ ಅವನು ಬದುಕುತ್ತಿರುವ, ಅವನು ಬಾಳುವ ಎಲ್ಲವನ್ನ ಖಂಡಿತವಾಗಲೂ ಅವನು ಇದು ಕಾಲ ಕಸ ಅಂತೇಳಿ ಭಾವಿಸ್ಲಿಕ್ಕಾಗತ್ತೆ. ಯಾಕಂದರೆ ಅವನ ಒಂದು ಚಿತ್ತ, ಅವನ ಒಂದು ಗುರಿ ಏನಾಗುತ್ತೆ ಅಂದರೆ, ಆ ತಂದೆಯನ್ನು ಘನಪಡಿಸೋದು. ಯಾರ ಮುಖಾಂತರ? ಅವನ ಮುಖಾಂತರ. ಪ್ರೈಸ್ ದ ಲಾರ್ಡ್. ನಮ್ಮ ಒಬ್ಬೊಬ್ಬರ ಮುಖಾಂತರ ನಾವು ತಂದೆ ದೇವರನ್ನು ಘನಪಡಿಸುವವರಾಗಬೇಕು, ಯೇಸುವನ್ನು ಘನಪಡಿಸುವವರಾಗಬೇಕು ಪವಿತ್ರಾತ್ಮನ ಅನ್ಯೋನ್ಯತೆಯಿಂದ. ಸೊ ಯಾರಿಗೆ ದೇವರ ಚಿತ್ತ ಅವರ ಹೃದಯದಲ್ಲಿ ಕನ್ಫರ್ಮ್ ಆಗುತ್ತೋ, ಈ ಲೋಕ ಅವರಿಗೆ ಸತ್ತದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಈ ಲೋಕಕ್ಕೆ ಅವ್ರು ಸತ್ತೋಗಿರ್ತಾರೆ. ಹಾಲೆಲೂಯ. ಹೌದಾ? ಹೌದಾ? ಸೊ ಅದರಿಂದಲೇ ಇಲ್ಲಿ ಇಹದಲ್ಲಿ ಶಾಶ್ವತವಾದ ನಗರ ನಮಗಿಲ್ಲ. ಅದೇ ಪ್ರಕಾರನೇ ಮೋಶೆ ಕೂಡ ಹೇಳಿದಲ್ವಾ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಅದೇ ಪತ್ರಿಕೆಯಲ್ಲಿ ಆತ ಹೇಳ್ತಾನಲ್ವಾ, ಏನಂತ ಹೇಳ್ತಾನೆ? ಓದ್ತೀರಾ ಒಂದು ಸ್ವಲ್ಪ? ಎಲ್ಲಿ? 11 ಓಕೆ 26, 11:26 ಓದ್ತೀರಾ? ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಆತನು ಎಣಿಸಿದನು. ಏಕೆಂದರೆ ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ. ನನ್ನ ಪ್ರಕಾರ ಈತನ ಮಾತಿಗಿಂತ ಶ್ರೇಷ್ಠವಾದ ಸತ್ಯದ ಅರಿವನ್ನು ದೇವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಈಗ ಉದಾಹರಣೆಗೆ ಆತನ ಕಣ್ಣು ಎಲ್ಲಿ ನಾಟಿತ್ತು? ಆ ಪರಲೋಕ ರಾಜ್ಯ ಸಿಗುತ್ತೆ, ಪರಲೋಕ ರಾಜ್ಯ ಸಿಗುತ್ತೆ, ಪರಲೋಕ ರಾಜ್ಯ ಸಿಗುತ್ತೆ ಅಂತ ಅವನು ಕಣ್ಣು ಪರಲೋಕದ ಕಡೆ ನೋಡ್ತಾ ಇದ್ದಾನೆ. ಬಟ್ ನಮಗೆ ಈಗ ಈ ಪೌಲನ ಪತ್ರಿಕೆ ಮುಖಾಂತರ ಪವಿತ್ರಾತ್ಮರು ಏನು ಹೇಳ್ತಾ ಇದ್ದಾರೆ? ನೀವು ಆಲ್ರೆಡಿ ಪರಲೋಕದಲ್ಲಿ ಅವ್ರ ಜೊತೆಯಲ್ಲೇನೆ ಇದ್ದೀರಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನೋಡ್ತಾ ಇದ್ದೇನೆ ಅನ್ನೋದಕ್ಕೂ ನಾನು ಆಲ್ರೆಡಿ ಇದ್ದೀನಿ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಾ? ಹಾಗಾದರೆ ಭಾಗ್ಯವಂತರು ಯಾರು? ಪ್ರೈಸ್ ದ ಲಾರ್ಡ್. ಇಷ್ಟು ಭಾಗ್ಯವಂತರಾಗಿ ಕೂಡ ಅನೇಕ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಕುಂದಿ ಹೋಗ್ತೇವೆ, ನಿರಾಶರಾಗ್ತೇವೆ, ಬೇಸರಗೊಳ್ತಾ ಇದ್ದೇವೆ ಅಂದರೆ ನಿಜವಾಗಲೂ ನಾವು ನಿರ್ಭಾಗ್ಯರು ಪ್ರಿಯರೇ.
ಪ್ರೈಸ್ ದ ಲಾರ್ಡ್. ಒಂದು ವೇಳೆ ಇಲ್ಲ ಅಂದರೆ ಗಾಡ್ ಬ್ಲೆಸ್ ಯು. ಆದರೆ ಆ ಥರ ಇದ್ದರೆ ನಿಜವಾಗ್ಲೂ ನಾವು ನಿರ್ಭಾಗ್ಯರು. ಯಾಕೆಂದರೆ ನೋಡಿ, ಆತ ಎದುರು ನೋಡ್ತಾ ಇದ್ದಾನಂತೆ. ಇದು ನನಗೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲೆಲ್ಲ ಸಿಗುತ್ತೆ, ಬಟ್ ಇದು ಬೇಡ, ಅಲ್ಲಿ ಸಿಗುತ್ತಲ್ವ, ಅದೇ ನನಗೆ ಬೇಕಾಗಿರೋದು ಅಂತ ಎದುರು ನೋಡ್ತಾ ಇದ್ದಾನಂತೆ. ಬಟ್ ನಾವು ಎದುರು ನೋಡ್ತಾ ಇಲ್ಲ, ಅಲ್ಲಿದ್ದೀವಿ, ಇಲ್ಲಿ ಅನುಭವಿಸ್ತಾ ಇದ್ದೀವಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೊ ಎಂಥ ಒಂದು ಸೌಭಾಗ್ಯ ಅಲ್ವಾ. ಇಂಥ ಸೌಭಾಗ್ಯಕ್ಕಿಂತ ಬೇರೆ ಸೌಭಾಗ್ಯ ಯಾವುದಾದ್ರೂ ಇದೆಯಾ? ಇದು ಸೌಭಾಗ್ಯ ಅಂತೇಳಿ ಯಾರಿಗೆ ಕನ್ಫರ್ಮ್ ಆಗಿದೆಯೋ ಅವರಿಗೆ ಮಾತ್ರ ಅವ್ರ ಹತ್ರ ಇರೋ ಎಲ್ಲವೂ ಕೂಡ ಕಸ ಎಂದು ಅವರಿಗೆ ಪರಿಗಣಿಸ್ಲಿಕ್ಕಾಗತ್ತೆ. ಪ್ರೈಸ್ ದ ಲಾರ್ಡ್. ಮುಂದಿನ ವಾಕ್ಯ ಓದೋಣ. ಹಂಗೆ ಎದುರು ನೋಡುವವರು ಆದ್ದರಿಂದ ನನ್ನ ಪ್ರಭುವಾದ ಯೇಸು ಕ್ರಿಸ್ತರನ್ನು ಯಾವ ಕಂಠದಿಂದ? ಪೂರ್ಣ ಮನಸ್ಸು, ಪೂರ್ಣ ಶಕ್ತಿ, ಪೂರ್ಣ ಆತ್ಮ ಅಂತ ಹೇಳ್ತೀವಲ್ವಾ, ಆ ರೀತಿ ನಮ್ಮನ್ನೇ ಸಂಪೂರ್ಣವಾಗಿ ಬಿಟ್ಟುಕೊಟ್ಟು, ಯಾವ ರೀತಿ ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ಮಾತೆ ಮರಿಯಳು ನನ್ನ ಆತ್ಮ ಕರ್ತನನ್ನು ಸ್ತುತಿಸ್ತಾ ಇದೆ, ಏಕೆಂದರೆ ನಾನು ಆತನಿಗೆ ಸೇರಿದವಳು, ಆತನು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ಆತನ ದಾಸಿ ನಾನು ಅಂತೇಳಿ ಯಾವ ರೀತಿ ಪೂರ್ತಿಯಾಗಿ 100% ಆಗಿ, 90 ಅಲ್ಲ, 60 ಅಲ್ಲ, 30 ಅಲ್ಲ, 100% ಆಕೆಯನ್ನು ಪರಿಪೂರ್ಣವಾಗಿ ಕೊಟ್ಟು ಆತನ ಚಿತ್ತವನ್ನು, ತಂದೆ ದೇವರ ಚಿತ್ತವನ್ನು ನನ್ನ ಜೀವಿತದಲ್ಲಿ ನಾನು ನೆರವೇರಿಸ್ತೇನೆ ಅಂತೇಳಿ ಆ ಚಿತ್ತಕ್ಕೆ ಮಣಿದು ಯೇಸು ಬದುಕಿದರು, ಮತ್ತು ಮರಿಯಳು ಬದುಕಿದಳು. ಅದೇ ಪ್ರಕಾರ ಅದೇ ಒಂದು ಬದುಕನ್ನು ದೇವರು ಯಾರಿಂದ ಬಯಸ್ತಾ ಇದ್ದಾರೆ? ನನ್ನಿಂದ ಬಯಸ್ತಾ ಇದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ನನ್ನ ಪ್ರಕಾರ ಮದರ್ ಮೇರಿ ಆಗಿರ್ಬೋದು, ಅಥವಾ ಯಾರೆಲ್ಲ ಪೌಲ್ ಆಗಿರ್ಬೋದು, ಇವರೆಲ್ಲ ಸ್ವರ್ಗದಲ್ಲಿ ಹೋಗಿ ಸ್ವರ್ಗವನ್ನು ಅನುಭವಿಸಲಿಲ್ಲ, ಬದಲಾಗಿ ಸ್ವರ್ಗವನ್ನು ಪೂರ್ತಿಯಾಗಿ ಈ ಕತ್ತಲೆಯ ಮಧ್ಯದಲ್ಲೇ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರು. ಹಾಲೆಲೂಯ, ಹಾಲೆಲೂಯ. ಸೊ ಇಲ್ಲಿ ಅನುಭವಿಸೋದು ನಿಜವಾಗ್ಲೂ ಶ್ರೇಷ್ಠವಾದದ್ದು. ಅಲ್ಲಿಗೆ ಹೋದ ಮೇಲೆ ಅದು ಬೇಡ ಬಿಡಿ, ಅದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ನಾವು ಆ ಬದುಕನ್ನು ಬದುಕಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಸೊ ಅದರಿಂದ ನಾವೆಲ್ಲರೂ ಕೂಡ ಅದಕ್ಕಾಗಿ ಕರೆಯಲ್ಪಟ್ಟವರು. ಅದರಿಂದ ನಾವು ಏನು ಮಾಡೋಣ ಅಂದರೆ, ಪ್ರಭುವಾದ ಯೇಸು ಕ್ರಿಸ್ತರನ್ನು, ಪ್ರೈಸ್ ದ ಲಾರ್ಡ್. ಯಾಕಂದರೆ ಯೇಸು ಕ್ರಿಸ್ತರು ಇಲ್ಲದಿದ್ದರೆ ನಮಗೆ ಆ ಜಾಗನೇ ಇಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರು ಇಲ್ಲ ಅಂತ ಇದ್ದರೆ ಆ ಜಾಗನೇ ಇಲ್ಲ ನಮಗೆ. ಹಾಲೆಲೂಯ. ಈ ಯೇಸು ಕ್ರಿಸ್ತರನ್ನು ನೋಡಲಿಕ್ಕೆ ಪ್ರವಾದಿಗಳು ಕಾದಿದ್ರ, ಅನೇಕ ಪ್ರವಾದಿಗಳು ಕಾದಿದ್ರ. ಸೊ ಅಬ್ರಾಹ್ಮನಿಂದ ಹಿಡಿದು ಎಲ್ಲ ಕಾದಿದ್ರಲ್ವಾ. ಯಾರಿಗಾದರೂ ಅವಕಾಶ ಸಿಕ್ತಾ? ನಮಗೆ ಸಿಕ್ಕಿದೆಯಾ? ಎಂಥ ಭಾಗ್ಯ ನೋಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆ ಜೆರುಸಲೇಮ್ ದೇವಾಲಯದಲ್ಲಿ ಒಂದು ಪ್ರವಾದನೆ ಮಾಡಿದ ಸಿಮಿಯೋನ್ ಅಲ್ವಾ, ಅವ್ರನ್ನ ನೋಡಿದ ಮೇಲೇ ಸಾವು ಪವಿತ್ರಾತ್ಮರು ಆತನಿಗೆ ಒಂದು ಪ್ರವಾದನೆ ಮಾಡಿದರು. ಅವನು ನೋಡಿ ಸತ್ತೋದ. ಆದರೆ ನಮಗೆ ಅವ್ರ ಜೊತೆ ಜೀವಿಸುವ, ಅವರನ್ನು ಅನುಭವಿಸುವ, ಅವರೊಂದಿಗೆ ನಡೆಯುವ, 24 ಗಂಟೆ ಅವ್ರ ಜೊತೆನೇ ಇರುವ ಬದುಕನ್ನು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಬರೀ ನೋಡ್ಬಿಟ್ಟು ಸತ್ತೋದ ಮನುಷ್ಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಈಗ ಮರಿಯಮ್ಮ ಕೂಡ ಅಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ನಾವು ಎಷ್ಟು ಭಾಗ್ಯವಂತರು. ನಾವು ಸಾಯೋ ತನಕ ಅಲ್ಲ, ಈಗಲೂ ಇದ್ದಾರೆ, ಸತ್ತೋದ ಮೇಲೂ ಇದ್ದಾರೆ, ಪ್ರಯಾಣ ಮಾಡುವಾಗಲೂ ಅಲ್ಗೋದ ಮೇಲೂ ಅವರೇ ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಸೊ ಇಂಥ ಒಂದು ಕಾರ್ಯವನ್ನು ಮಾಡಿ ಅವರೇ ನಮ್ಮ ಜೊತೆ ಇರುವಂಥ ಆ ಪ್ರಭು ಯೇಸುವನ್ನು ನಿಜವಾಗ್ಲೂ ಸಾಯೋ ತನಕ ಅಲ್ಲ, ಅದಕ್ಕೆ ಮೇಲೆ ಸ್ತುತಿ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಅಷ್ಟು ಒಳ್ಳೆಯವರು. ಅದಕ್ಕೆ ಇರ್ಬೋದು ಸಿರಾಕ ಹೇಳಿದ್ದು, ನಿನ್ನ ಶಕ್ತಿಯನ್ನೆಲ್ಲ ಬಳಸು, ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡು. ಆದರೂ ಕೂಡ ಅವರು ಅದಕ್ಕಿಂತಲೂ ಮಿಗಿಲಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಂಥ ದೇವರನ್ನು ನಾವೆಲ್ಲ ಕಣ್ಣು ಮುಂದೆ ತಂದುಕೊಳ್ಳೋಣ. ಅಂಥ ದೇವರನ್ನು ಕಣ್ಮುಂದೆ ತಂದುಕೊಳ್ಳೋಣ. ದೇವರು ನಮಗೆ ಕೊಟ್ಟಿದ್ದು ಈ ಲೋಕದ ಯಾವುದೇ ಆಶೀರ್ವಾದ ಅಲ್ಲ. ಅದನ್ನು ಕೂಡ ಕೇಳಿಸ್ಕೊಂಡಿದ್ದೀರಾ, ಯಾವುದು ಆತ್ಮಿಕ ಆಶೀರ್ವಾದ ಅಂತೇಳಿ. ಮೊನ್ನೆ ಬ್ರದರ್ ಹೇಳ್ತಾಯಿದ್ರು, ಏನಂತ? ದೇವರು ನಮ್ಮನ್ನು ದತ್ತು ತಗೊಂಡಿದ್ದಾರೆ. ಆದರೆ ಈ ದತ್ತು ತಗೊಂಡಿರುವ ನಾವುಗಳು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಲಿಲ್ಲ, ಪರಲೋಕಕ್ಕೆ ಸೀಮಿತವಾಗಿದ್ದೇವೆ. ಈ ಒಂದು ಕಾರ್ಯವನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಯಾವನಿಗೂ ಆಗೋದಿಲ್ಲ. ಅಂಥ ಒಂದು ಕೃಪೆಯನ್ನು ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ಮಕ್ಕಳು ನಾವು
ಅವರ ಜೊತೆಯಲ್ಲಿದ್ದೀವಿ ನಾವು. ಅವರ ಮುಂದೆ ನೀವು ಕುತ್ಕೊಂಡಿದ್ದೀರಾ, ಅವ್ರನ್ನೇ ನೋಡಿ, ಅವ್ರನ್ನೇ ನೋಡಿ, ಬೇರೆ ಯಾರನ್ನೂ ನೋಡಬೇಡಿ. ಅವ್ರು ಇಲ್ಲಿದ್ದಾರೆ, ಅವ್ರು ನಿಮ್ಮೊಂದಿಗಿದ್ದಾರೆ. ಪರ್ಸನಲ್ ಆಗಿ ತಗೊಳ್ಳಿ. ನನ್ನ ಮುಂದೆ ಇದ್ದಾರೆ, ನನ್ನಲ್ಲಿದ್ದಾರೆ ಅಂತ ಪರ್ಸನಲ್ ಆಗಿ ತಗೊಳ್ಳಿ. ನಿನ್ನ ಮುಂದೆ ನಿನ್ನೊಂದಿಗಿರುವ ಆ ದೇವರನ್ನು ನೋಡ್ತಾ ಸಂಪೂರ್ಣವಾಗಿ ಅವರನ್ನೇ ಧ್ಯಾನಿಸುತ್ತಾ, ಅವರನ್ನು ಅನುಭವಿಸುತ್ತಾ, ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ, ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಹಾಗೆ ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ, ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ಆರಾಧನೆ ನಿಮಗೆ, ನನ್ನೊಂದಿಗಿರುವ ಯೇಸುವೆ, ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು, ಹೇಳೋಣ, ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ, ನಿನ್ನ ಪ್ರಿಯಳಾಗಿ, ನಿನ್ನ ಪ್ರಿಯ ನಾನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇ. ಅನುಭವಿಸುತ್ತಾ ಆರಾಧನೆ, ಆರಾಧನೆ ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಒಂದೇ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಮಾಡಿ ನೋಡಿ. ನಿನ್ನ ಬಾಲ್ಯದ ಅವಸ್ಥೆಯಿಂದ ಈ ದಿನದವರೆಗೆ ಜನ್ಮ ಕೊಟ್ಟ ನಿನ್ನ ಅಪ್ಪ ಅಮ್ಮ, ನೀನು ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದಾಗ, ಅವರಿಗಿಷ್ಟವಿಲ್ಲದೆ ಇದ್ದದ್ದನ್ನು ಮಾಡಿದಾಗ, ಎಷ್ಟು ಸಾರಿ ನಿನ್ನನ್ನು ನಿನ್ನ ಅಪ್ಪ ನಿನ್ನಮ್ಮ ನೀನು ಹುಟ್ಟಲೇಬಾರ್ದಾಗಿತ್ತು ಅಂತ ಹೇಳಿರ್ಬೋದು. ಎಷ್ಟು ಬಾರಿ ನಿನ್ನನ್ನು ನೋಡಿ ನಿನ್ನಂಥವಳು ಹುಟ್ಟಲೇಬಾರ್ದಾಗಿತ್ತು, ನೀನು ಸತ್ತೋಗಿದ್ರೆ ಒಳ್ಳೆಯದು ಅಂತ ಎಷ್ಟು ಬಾರಿ ಹೇಳಿರ್ಬೋದು. ಆದರೆ ಒಂದೇ ಒಂದು ಕ್ಷಣ ಕೂಡ ನನ್ನ ಜೀವಿತದ, ನನ್ನ ಶಾಪಗ್ರಸ್ತವಾದ ಬದುಕನ್ನು ನೋಡಿ ನೀನು ಸರಿಯಿಲ್ಲ ಅಂತ ಒಮ್ಮೆಯಾದರೂ ಯೇಸು ಹೇಳಿರ್ತಾರ? ಖಂಡಿತ ಹೇಳಿಲ್ಲ ಪ್ರಿಯರೇ, ಖಂಡಿತ ಹೇಳಿಲ್ಲ. ಇಲ್ಲಿ ನೀವು ಕೂತಿದ್ದೀರಲ್ವಾ, ಒಂದೇ ಒಂದು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ. ಏನು ಗೊತ್ತಾ, ಯೇಸು ಈ ಭೂಮಿಗೆ ಬಂದದ್ದು 3:16 ಯವ್ವಾನನ ಶುಭ ಸಂದೇಶ. ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ, ಅವರಿಗಿದ್ದ ಒಬ್ಬನೇ ಮಗನನ್ನು ನನಗಾಗಿ ಭೂಮಿಯಲ್ಲಿ ಕಳಿಸ್ಕೊಟ್ಟು ಅವರ ಪ್ರಾಣವನ್ನು ಕಲ್ವಾರಿಯಲ್ಲಿ ಬಲಿಯಾಗಿಸಿದರು. ಯಾಕೆಂದರೆ ಈ ಕಳೆದು ಹೋದ ಒಂದೇ ಒಂದು ಕುರಿಮರಿಯನ್ನು ಅವರು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಮುದ್ದು ಮಾಡಿ ಸ್ವರ್ಗರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಒಬ್ಬನೇ ಒಬ್ಬ ನಾನು, ಈ ಪಾಪಿಗೋಸ್ಕರ ಯೇಸು ಭೂಮಿಗೆ ಬಂದು ತನ್ನ ಪ್ರಾಣ ಕೊಟ್ಟರು. ಅದಕ್ಕೆ ಪ್ರಿಯರೇ, ಇದನ್ನು ಧ್ಯಾನ ಮಾಡಿ ನೀವು ಹೇಳಿ ನೋಡಿ, ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನೇ ನನಗಿನ್ಮೇಲೆ ಎಲ್ಲ ಆಧಾರ. ಹೌದಲ್ವಾ?
ಆ ಯೇಸು ನಿನ್ನ ಮುಂದೆ ಇದ್ದಾರೆ. ಒಬ್ಬನೇ ಒಬ್ಬನಿಗಾಗಿ ಪರಲೋಕವನ್ನು ಬಿಟ್ಟು ಬಂದಂಥ ಯೇಸು ನಿನ್ನ ಮುಂದೆ ಇದ್ದಾರೆ, ನಿನ್ನೊಂದಿಗಿದ್ದಾರೆ. ನಿನ್ನ ಜೀವಿತ ಪೂರ್ತಿಯಾಗಿ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ಈ ದಿನ ಹೇಳು, ಈ ದಿನ ಅವ್ರಿಗೆ ಹೇಳು, ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು. ನಿನ್ನ ಚಿತ್ತದಂತೆ, ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮರಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ನನ್ನೇಸುವೆ ನಿಮಗೆ ಆರಾಧನೆ, ಸುವೆ ನಿಮಗೆ ಆರಾಧಿಸೋಣ, ಆರಾಧಿಸೋಣ. ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ನನ್ನೇಸುವೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಪೇತ್ರನು ಯೇಸು ಹತ್ರ ಎದ್ದು ನಿಂತು ಕೇಳ್ತಾನೆ, ಎಲ್ಲವನ್ನ ಬಿಟ್ಟು ನಿಮ್ಮಿಂದ ಬಂದಿದ್ದೀವಲ್ಲ, ನೀವು ನಮಗೇನು ಕೊಡ್ತೀರಾ? ಯೇಸು ಆತನಿಗೆ ಹೇಳಿದ್ರು, ಅಳಿಯದೆ ಇರತಕ್ಕಂಥ ಒಂದು ನಗರವನ್ನು ನಾನು ನಿನ್ನ ಕೈ ಕೊಡ್ತೇನೆ. ಅಳಿಯದೇ ಇರತಕ್ಕಂತಹ ಒಂದು ಜಾಗ ನಿನಗಾಗಿ ನಾನು ಸಿದ್ಧಪಡಿಸಿದ್ದೇನೆ, ಅದು ನಿನ್ನ ಶಾಶ್ವತವಾದ ನಗರವಾಗ್ತದೆ ಅಂತೇಳಿ ಆತನಿಗೆ ಹೇಳಿದರು. ಪ್ರಿಯ ಸಹೋದರ ಸಹೋದರಿ, ಆವತ್ತು ಆತನಿಗೆ ಅದು ಅರ್ಥವಾಗಿಲ್ಲ, ಅನುಭವ ಆಗಿಲ್ಲ. ಆದರೆ ಪಂಚಾಶತಮ ಹಬ್ಬದ ದಿನ ಪರಲೋಕದ ಆ ಆನಂದವನ್ನು ಭೂಲೋಕದಲ್ಲಿ ನಮ್ಮ ಅಂತರಂಗಗಳಲ್ಲಿ ಉಣಬಡಿಸುವಂಥ ಪರಿಶುದ್ಧಾತ್ಮರು ಆತನಲ್ಲಿ ಬಂದಾಗ ಆತನಿಗೆ ಗೊತ್ತಾಯಿತು ಯಾವುದು ಶಾಶ್ವತವಾದದ್ದು, ಯಾವುದು ನಿರಂತರವಾದದ್ದು ಅಂತೇಳಿ ಕನ್ಫರ್ಮ್ ಆಯಿತು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಕಲಿಕೆಯಲ್ಲಿ ಕಲ್ತ್ಕೊಂಡಿದ್ದೇವೆ, ಇದೆಲ್ಲ ನಮ್ಮ ಶಾಶ್ವತವಾದ ನಗರ, ನಾವು ಪರಲೋಕದವರು ಅಂತೇಳಿ ಕಲಿಕೆಯಿಂದ ಕಲ್ತ್ಕೊಂಡಿದ್ದೇವೆ. ಆದರೆ ಈ ಕ್ಷಣದಿಂದ ನಾವು ಜೀವಿಸುವವರಾಗಬೇಕು. ಅದಕ್ಕಾಗಿ ಪ್ರಭುವಿನಲ್ಲಿ ಕೇಳೋಣ, ಅಪ್ಪ ಈ ಕ್ಷಣದಿಂದ ಪ್ರೇಷಿತರು ಪರಲೋಕ ರಾಜ್ಯದ ಒಡೆಯನಾದ ನಿನ್ನನ್ನು ಪರಿಶುದ್ಧಾತ್ಮರನ್ನು ಪಡೆದುಕೊಂಡು ಯಾವ ರೀತಿ ಭೂಲೋಕಕ್ಕೆ ಸತ್ತವರಾಗಿ ಪರಲೋಕ ರಾಜ್ಯಕ್ಕೆ ಅವರು ಬದುಕಿದವರಾಗಿ ಜೀವಿಸಿದರೋ ಅದೇ ಬದುಕನ್ನು ನಮಗೆ ಬದುಕಲಿಕ್ಕೆ ಬೇಕಾದ ಶಕ್ತಿಯನ್ನು, ಬಲವನ್ನು ಈ ಆರಾಧನೆಯಲ್ಲಿ ವಾಕ್ಯಗಳ ಮುಖಾಂತರ ನಮಗೆ ದಯಪಾಲಿಸು ಅಂತೇಳಿ ನಾವೆಲ್ಲರೂ ಕೂಡ ಎಲ್ಲವನ್ನು ಸಮರ್ಪಿಸುತ್ತಾ ಹೇಳೋಣ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ಕೇಳೋಣ ಸೇರಿ ಎಲ್ಲರೂ. ಮಾರ್ಗದರ್ಶಿ ನೀ ನಡೆಸು, ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ
ನಂಬಿಕೆಯಿಂದ ಆರಾಧಿಸೋಣ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಯೇಸುವೆ, ಆರಾಧನೆ ಯೇಸುವೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಆರಾಧನೆ ಆತ್ಮರೇ, ಆರಾಧನೆ ಆತ್ಮರೇ, ಆರಾಧನೆ ಆನೇಸುವೆ ನಿಮಗೆ, ಆರಾಧನೆ ಆರಾಧನೆ ಆತ್ಮರೇ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಆರಾಧನೆ ತಂದೆಯೇ, ಆರಾಧನೆ ತಂದೆಯೇ, ಆರಾಧನೆ ನನ್ನೇಸುವೆ, ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ತಂದೆಯೇ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ತಂದೆಯೇ, ಆರಾಧನೆ ತಂದೆಯೇ, ಆರಾಧನೆ ನನ್ನೇಸುವೆ ನಿಮಗೆ, ಒಂದು ಅನುಭವದಿಂದ ಹೇಳೋಣ. ಆರಾಧನೆ ತಂದೆಯೇ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, 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 ಹಲ್ಲಲಲಲಲ ಒರಿಯಲವ ಶಿಂದರಲವ ಯೇಸುವೇ, ಪರಿಶುದ್ಧಾತ್ಮರೇ, ತಂದ ದೇವರೇ, ಹಲ್ಲೆಲೂಯಾ, ಒರಬರಿಯಲವ ಗ್ಲೋರಿ 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 ಗ್ಲೋರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಯೇಸುವೇ, ಹಲ್ಲೆಲೂಯಾ, ಪರಿಶುದ್ಧಾತ್ಮರೇ, ಹಲ್ಲೆಲೂಯಾ, ಹಲ್ಲಲಲಲಲ ಹಲ್ಲಲಲಲಲಲಲಲಲಲ ಯೇಸುವೇ, 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 ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಇರೋಣ ಪ್ರಿಯರೇ. ಅವರ ಹಾಗೆ ದೇವರ ಭೂಮಿಯಲ್ಲಿ ಯಾರೂ ಇಲ್ಲ ಪ್ರಿಯರೇ. ಅದನ್ನು ನಮಗೆ ಅವರು ಅರಿವಿಗೂ ಕೊಟ್ಟು ಅನುಭವಕ್ಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರನ್ನು ನಾವು ಅನೇಕರಿಗೆ ಪರಿಚಯಪಡಿಸುವುದಕ್ಕಾಗಿ. ಸೊ ಅದಕ್ಕೆ ಬೇಕಾದ ವಚನಗಳ ಮುಖಾಂತರ ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡ್ತಾರೆ, ನಮ್ಮಲ್ಲಿ ಮಾತನಾಡ್ತಾರೆ. ನಾವು ಕೇಳೋಣ, ಮಾತಾಡಿ ಅಪ್ಪ, ಮಾತಾಡಿ ಯೇಸುವೆ ಅಪ್ಪ, ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಿನ್ನ ಚಿತ್ತವನ್ನು ನಮ್ಮ ಜೀವಿತಗಳಲ್ಲಿ ನೆರವೇರಿಸಲು ನಾವು ಶಕ್ತರಾಗುವಂತೆ, ಬಲಾಢ್ಯರಾಗುವಂತೆ, ನಮ್ಮ ಬಲಹೀನತೆಯಲ್ಲಿ ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸಿರಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ.